ದೇವರಲ್ಲಿ ಬೆಳೆಯಬೇಕಾದ್ರೆ ಪ್ರೇರೆ ಸೈತಾನು ನಮ್ಮಲ್ಲಿ ಬಿತ್ತುವಂತ ಒಂದು ವಿಷದ ಬೀಜವೇ ಗರ್ವ. ಅದು ಬಿತ್ತಿದನ, ಅದು ಬೆಳೀತಾ ನಮ್ಮಲ್ಲಿ, ಅದು ಪ್ರಭಾವವನ್ನ ತೋರಿಸುವುದು ಪ್ರಾರಂಭ ಮಾಡಿತಾ ಹೇಳ್ತಿದ್ದೇನೆ. ಎಷ್ಟು ಉದ್ದ ಬೆಳೆದಿದ್ದರೂ ಕೂಡ ಅಲ್ಲಿಂದ ದೇವರು ತಳ್ಳು ಬಿಟ್ರ ಕಾಣೆ ಆಗಿ ಕಾಣೆಯಾಗಿ ಹೋಗ್ತೇವೆ. ನೀನು ಎಷ್ಟು ಬೆಳೆದಿದ್ಯಾ ಅನ್ನುವಂಥದ್ದು ದೇವರಿಗೆ ಮುಖ್ಯ ಅನಿಸ್ಕೊಳ್ಳೋದಿಲ್ಲ, ನೀನು ಹೇಗಿದ್ಯಾ ಅನ್ನುವಂಥದ್ದೇ ದೇವರಿಗೆ ಮುಖ್ಯ. ನೀನು ಏನ್ ಮಾಡಿದ್ಯಾ, ಏನ್ ಕೊಟ್ಟಿದ್ಯಾ ಅನ್ನುವಂಥದ್ದು ದೇವರಿಗೆ ಮುಖ್ಯ ಅಲ್ಲ, ನೀನು ಹೇಗಿದ್ಯಾ ಅನ್ನುವಂಥದ್ದೇ ಮುಖ್ಯ. ಹೆಬೇಲನು ಕಾಯಿನನ್ನು ಇಬ್ಬರು ಬಲಿ ಕೊಟ್ರು, ಇಬ್ಬರು ಹೋಮ ಕೊಟ್ರು, ಇಬ್ಬರು ಕೊಟ್ಟಂತ ಬಲಿಯನ್ನ ದೇವರು ನೋಡಿಲ್ಲ, ಆ ಇಬ್ಬರ ಹೃದಯಗಳನ್ನ ದೇವರಲ್ಲಿ ನೋಡ್ತಿದ್ದಾರೆ. ಆದ್ರೆ ದೇವರಿಗೆ ಇಷ್ಟ ಆಗಿರುವಂತದ್ದು ಹೆಬೇಲನು. ಯಾಕಂತಂದ್ರೆ ದೇವರು ನೀನ್ ಏನ್ ಕೊಡ್ತಿದ್ಯಾ, ನೀನ್ ಏನ್ ಮಾಡ್ತಿದ್ಯಾ ನೋಡಲ್ಲ ಪ್ರಿಯರೇ. ದಯವಿಟ್ಟು ಅರ್ಥ ಮಾಡಿ, ನಿನ್ನ ಹೃದಯವೇ ಹೇಗಿದೆ, ನಿನ್ನ ಹೃದಯವು ನಿಷ್ಕಲ್ಮಶವಾಗಿದೆಯಾ, ನಿಷ್ಕಪಟವಾಗಿದೆಯಾ, ಯಾವ ಕಲ್ಮಶವಿಲ್ಲದೆ ದೇವರಿಗೋಸ್ಕರ ಯಥಾರ್ಥವಾಗಿರುವುದಾದ್ರೆ ಪ್ರಿಯರೇ, ನಿಜವಾಗಲು ಉನ್ನತ ಶಿಖರಗಳಲ್ಲಿ ಅಂತವರು ಹೋಗೇ ಹೋಗ್ತಾರೆ. ಅದು ಒಂದೇ ಫಾರ್ಮುಲಾ, ದೇರ್ ಇಸ್ ನೋ ಟೆನ್ ರೂಟ್, ದೇರ್ ಇಸ್ ನೋ ಶಾರ್ಟ್ ಕಟ್. ದೇವರಲ್ಲಿ ಬೆಳೆಯಲಿಕ್ಕೆ ದೇರ್ ಇಸ್ ನೋ ಶಾರ್ಟ್ ಕಟ್, ದೇರ್ ಇಸ್ ಓನ್ಲಿ ಒನ್ ವೇ, ವಿಧೇಯತ್ವ. ಗರ್ವ ಎನ್ನುವಂಥದ್ದು ನಮ್ಮಲ್ಲಿ ಬಂದ ತಕ್ಷಣ ಪ್ರೇರೆ ನಮ್ಮಲ್ಲಿ ಬೆಳೀತಾ ಆ ಭಯ ನಮ್ಮಲ್ಲಿ ಯಾವತ್ತಿರಬೇಕು. ಆ ಭಯ ನಮ್ಮಲ್ಲಿ ಯಾವತ್ತು